ಬಯಸುವುದು ಒಂದೇ, ಕೆರಗೋಡಿನ ಧ್ವಜ ವಿವಾದ ಏನಿದೆ ಅದು ಒಂದು ಸಂಘ ಪರಿವಾರದ ಸಂಚುಗಳಿಗೆ ಒಂದು ನೆಪ. ಅಲ್ಲಿಯ ಜನರ ಮುಗ್ಧತೆ, ಪಂಚಾಯಿತಿ ಆಡಳಿತದ ಅದಕ್ಷತೆ, ಕಾನೂನಿನ ಅರಿವುಗೇಡಿತನ ಇವುಗಳನ್ನು ಬಳಸ್ಕೊಂಡು ಅಲ್ಲಿ ಒಂದು ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡ್ತಕ್ಕಂಥ, ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಒಂದು ವಿವಾದವನ್ನು ಹುಟ್ಟಾಕ್ತಕ್ಕಂಥ, ಆ ವಿವಾದವನ್ನು ಬೆಂಕಿಯಾಗಿ ಪರಿವರ್ತಿಸ್ತಕ್ಕಂಥ, ಆ ಬೆಂಕಿಯಿಂದ ಇಡೀ ಮಂಡ್ಯ ಜಿಲ್ಲೆಯನ್ನು ಸುಡ್ತಕ್ಕಂಥ, ಮಂಡ್ಯ ಜಿಲ್ಲೆಯನ್ನು ಸುಟ್ಟು ಇದನ್ನು ಸ್ಮಶಾನ ಮಾಡಿ ತಮ್ಮ ರಾಜಕೀಯ ಅಧಿಕಾರವನ್ನು ಹಿಡಿತಕ್ಕಂಥ ಸಂಘ ಪರಿವಾರ ಮತ್ತು BJPಯ ಹುನ್ನಾರದ ಭಾಗವಾಗಿ ಕೆರಗೋಡಿನ ಧ್ವಜಸ್ತಂಭ ನಿರ್ಮಾಣ ಆಗಿದೆ ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ನೀವು ಅಷ್ಟು ಇನ್ನೋಸೆಂಟ್ ಆದರೆ ಪ್ರಯೋಜನ ಇಲ್ಲ. ಯಾಕೆಂತ ಹೇಳಿದ್ರೆ ಕೆರಗೋಡಿನ ಧ್ವಜಸ್ತಂಭದ ವಿವಾದ ಕರ್ನಾಟಕದ ಮೊದಲನೇ ವಿವಾದನೂ ಅಲ್ಲ, ಕೊನೆ ವಿವಾದನೂ ಅಲ್ಲ. ಇದು ಒಂದು ಹಳೇ ಮೈಸೂರು ಪ್ರಾಂತ್ಯದಲ್ಲಿ ಮಂಡ್ಯ ಜಿಲ್ಲೆ ರಾಜಕೀಯವಾಗಿ ಅತ್ಯಂತ ತಾಕತ್ತಿರ್ತಕ್ಕಂಥ ಜಿಲ್ಲೆ. ಇದು ಇಡೀ ಹಳೇ ಮೈಸೂರು ಪ್ರಾಂತ್ಯದ ರಾಜಕಾರಣವನ್ನೇ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಜಿಲ್ಲೆ. ಇವತ್ತಿನ ತನಕ ಒಂದು ಆಪರೇಷನ್ ಕಮಲದ ಮೂಲಕ ಬಿಟ್ಟರೆ ಒಂದು MLA ಸೀಟ್ BJP ಗೆಲ್ಲಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅವರು ಗೆಲ್ಲಲಿಕ್ಕೆ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಳ್ಳೋದು ಹೇಗೆ ಅನ್ನುವಂಥ ಓವರಾಲ್ ಸ್ಟ್ರಾಟಜಿಯ ಭಾಗವಾಗಿ ಅಲ್ಲೊಂದು ಹನುಮ ಧ್ವಜ, ಅದರ ಮೂಲಕ ಗಲಾಟೆ, ಅದ್ರ ಮೂಲಕ ಮಂಡ್ಯ ಜಿಲ್ಲೆಗೆ ಅವರು ವಿಸ್ತರಿಸೋಕೆ ಮಾಡಿರ್ತಕ್ಕಂಥ ಪ್ರಯತ್ನ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ನಮಗೆ ಕೆರಗೋಡಿನ ಹನುಮ ಧ್ವಜದ ಗಲಾಟೆ ಏನು ಎತ್ತ ಅನ್ನೋದು ಮುಖ್ಯವಾಗಿ ಅರ್ಥ ಆಗುತ್ತೆ. ಇನ್ನು ಉಳಿದ್ರೆ ಅದು ಅರ್ಥ ಆಗದೇ ನಾವು ಚರ್ಚೆ ಮಾಡ್ತಾ ಹೋದರೆ ಕೇವಲ ತಾಂತ್ರಿಕ ಅಂಶಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಇದು ಕೇವಲ ತಾಂತ್ರಿಕವಾದದ್ದಲ್ಲ, ಇದೊಂದು ತಾತ್ವಿಕವಾದಂಥ ವಿಚಾರ. ಸಂಘ ಪರಿವಾರದ ಕೇಸರಿ ರಾಜಕಾರಣವನ್ನು ಮಂಡ್ಯ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಕೆರಗೋಡು ಅಂತ ಒಂದು ಮುಗ್ಧ ಹಳ್ಳಿಯ ಜನರನ್ನ ದುರುಪಯೋಗ ಪಡಿಸ್ಕೊಳ್ತಾ ಇರ್ತಕ್ಕಂಥ ಸಂಘ ಪರಿವಾರದ ಕುತಂತ್ರ ಇದು. ಇದನ್ನು ಮಂಡ್ಯ ಜಿಲ್ಲೆ ಪತ್ರಕರ್ತ ಬಂಧುಗಳು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಆ ಕುತಂತ್ರಕ್ಕೆ ಅಲ್ಲಿಯ ಕೆಲವು ಯುವಕರು ಬಲಿಯಾಗಿದ್ದಾರೆ, ಅಲ್ಲಿಯ ಮಹಿಳೆಯರು ಬಲಿಯಾಗಿದ್ದಾರೆ, ಅಲ್ಲಿಯ ಪಂಚಾಯಿತಿಲಿರ್ತಕ್ಕಂಥ ಕೆಲವು ಸದಸ್ಯರು ಬಲಿಯಾಗಿದ್ದಾರೆ. ನಾವು ಮನವಿ ಮಾಡ್ತಾ ಇದ್ದೀವಿ, ಸಂಘ ಪರಿವಾರದ ಈ ಕುತಂತ್ರಕ್ಕೆ ಮಂಡ್ಯ ಜಿಲ್ಲೆಯ ಜನತೆ ಬಲಿಯಾಗಬಾರ್ದು. ನಮ್ಮ ಗುರುತು ಕೇಸರಿ ಅಲ್ಲ, ಹಸಿರು. ನಮ್ಮ ಮಂಡ್ಯ ಜಿಲ್ಲೆಯ ಗುರುತು ಕೇಸರಿ ಅಲ್ಲ, ನೀಲಿ. ನಮ್ಮ ಮಂಡ್ಯ ಜಿಲ್ಲೆಯ ಗುರುತು ಎಲ್ಲರ ಮೈಯಲ್ಲಿ ಹರಿತಾ ಇರ್ತಕ್ಕಂಥ ರಕ್ತ ಕೆಂಪು. ಅದು ಮಂಡ್ಯ ಜಿಲ್ಲೆಯ ಗುರುತು. ಮಂಡ್ಯ ಜಿಲ್ಲೆಯ ಗುರುತು ಕೇಸರಿ ಅಲ್ಲ. ನಮ್ಮ ಯಾವುದೇ ಧಾರ್ಮಿಕ ಆಚರಣೆಯಲ್ಲಿ ನಾವು ಕೇಸರಿಯನ್ನು ಇಟ್ಕೊಂಡು ಮಾಡಲಿಲ್ಲ. ನಮಗೆ ಹೂವು, ಒಂಬಾಳೆ, ಹಸಿರು ತೋರಣ, ಹೊಂಗೆ ಸೊಪ್ಪು, ಮಾವಿನ ಸೊಪ್ಪು, ಇದು ನಮ್ಮ ಸಂಸ್ಕೃತಿ. ಎಲ್ಲಿಂದ ಬಂತು ಕೇಸರಿ ಧ್ವಜ? ಯಾವ ದೇವಸ್ಥಾನದ ಯಾವ ಸಾಂಸ್ಕೃತಿಕ ಉತ್ಸವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕೇಸರಿ ಧ್ವಜನ ಹಾರಾಟ ಮಾಡಿದ್ದಾರೆ? ಕೇಸರಿ ಧ್ವಜದ ಮೆರವಣಿಗೆ ಮಾಡಿದ್ದಾರೆ? ಮತ್ತಿತಳೇಶ್ವರನ ರಥಯಾತ್ರೆ ಇರಲಿ, ಚುಂಚನಗಿರಿ ರಥಯಾತ್ರೆ ಇರಲಿ, ಹೇಮಗಿರಿ ರಥಯಾತ್ರೆ ಇರಲಿ, ರಥಯಾತ್ರೆಯಲ್ಲಿ ರಥದ ಮೇಲೆ ಹಾರಾಡ್ತಕ್ಕಂಥ ಬಣ್ಣ ಯಾವುದು? ಕೆಂಪು, ಹಳದಿ, ವಿವಿಧ ಬಣ್ಣಗಳ ಮಿಶ್ರಣ ಇರತಕ್ಕಂಥ ತೋರಣಗಳು ಹಾರಾಡೋದು ಕೇಸರಿ ಅಲ್ಲ. ಕೇಸರಿ ಸಂಘ ಪರಿವಾರದ ರಾಜಕೀಯ ಬಣ್ಣ. ಆ ಸಂಘ ಪರಿವಾರದ ರಾಜಕೀಯ ಬಣ್ಣವನ್ನು ಮಂಡ್ಯ ಜಿಲ್ಲೆಯ ಜನರಿಗೆ ಕುಡಿಸಿ ಅಮಲೇರಿಸ್ಲಿಕ್ಕೆ ತಂದಿರತಕ್ಕಂಥದ್ದು. ಇದರ ರಾಜಕೀಯ ನಮ್ಗೆ ಅರ್ಥ ಆಗ್ತದೆ. ಹಾಗಾಗಿ ಈ ಅಮಲನ್ನು ಏರಿಸ್ಕೋಬೇಡಿ ಮಂಡ್ಯ ಜಿಲ್ಲೆ ಯುವಕರು. ನಮಗೆ ಕುವೆಂಪುರವರು ಬೋಧಿಸಿದ ಧರ್ಮ ನೇಗಿಲ ಕುಳದೊಳು ಅಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದ್ದ ಧರ್ಮ. ನಮ್ಮ ಧರ್ಮ ನೇಗಿಲ ಮೇಲೆ ನಿಂತಿರ್ತಕ್ಕಂಥ ಧರ್ಮ. ಅದು ಇವತ್ತು ಎಕ್ಕುಟ್ಟೋಗಿದೆ ನೇಗಿಲ ಮೇಲಿನ ಧರ್ಮ. ನೇಗಿಲು ಮೇಳೆ ಹಿಡ್ಕೊಂಡವ್ರಿಗೆ ಇವತ್ತು ಬದುಕೇ ಇಲ್ಲ, ಭವಿಷ್ಯನೇ ಇಲ್ಲ ಅನ್ನುವಂತಾಗಿದೆ. ಅದಕ್ಕೆ ಸಂಪೂರ್ಣ ಹೊಣೆ ನರೇಂದ್ರ ಮೋದಿ ಸರ್ಕಾರ. ಅದ್ರ ಬಗ್ಗೆ ಸಂಘ ಪರಿವಾರದವ್ರು ಮಾತಾಡ್ತಾ ಇದ್ದಾರಾ? ನಿನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದ್ದು ಒಂದು ವರದಿ. ಏನು ಪ್ರೀಮಿಯಂ ಕಟ್ಟಬೇಕು ಫಸಲ್ ಬಿಮಾ ಯೋಜನೆಗೆ, ಕೇಂದ್ರ ಸರ್ಕಾರ ಫಸಲ್ ಬಿಮಾ ಯೋಜನೆಯ ಶೇರ್ ಕೊಡ್ತಾ ಇಲ್ಲ. ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥ GST ಪಾಲು ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಜನ ಚರ್ಚೆ ಮಾಡಬಾರ್ದು ಅಂತೇಳಿ ನಿಮಗೆ ಧರ್ಮದ, ಬಣ್ಣದ, ಬಾವುಟದ ಅಫೀಮನ್ನು ಬಡಿಸಲಾಗ್ತಾ ಇದೆ. ಆಫ್ಟರ್ ಆಲ್ ಒಂದು ಬಾವುಟ ಯಾರು ಬದುಕನ್ನು ರಕ್ಷಣೆ ಮಾಡುತ್ತೆ? ಬಾವುಟ ನಾವು ಸ್ವತಂತ್ರ ಚಳವಳಿಯಲ್ಲಿ ಆರಿಸಿದ ಬಾವುಟ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳಿಂದ ಭಾರತ ದೇಶವನ್ನು ವಿಮೋಚನೆ ಮಾಡ್ತಕ್ಕಂಥ ಬಾವುಟ. ಅದು ಬಾವುಟ ಅಂತ ಹೇಳಿದ್ರೆ ಏನೋ ಫ್ಯಾಷನ್ಗೆ ಆರಿಸಿದ್ದಲ್ಲ. ಸ್ವತಂತ್ರ ಚಳವಳಿನಲ್ಲಿ ಅದೊಂದು ಆತ್ಮಾಭಿಮಾನದ ಸಂಕೇತ, ಸ್ವಾಭಿಮಾನದ ಸಂಕೇತ, ಸ್ವಾತಂತ್ರ್ಯದ ಸಂಕೇತ. ಅದು ಆ ಸ್ವಾಭಿಮಾನಕ್ಕೆ, ಸ್ವಾತಂತ್ರ್ಯಕ್ಕೆ, ದೇಶವನ್ನು ವಿಮೋಚನೆ ಮಾಡಲಿಕ್ಕೆ
ತ್ರಿವರ್ಣ ಧ್ವಜವನ್ನು ಹಿಡಿದು ಹೋರಾಟ ಮಾಡ್ತಾ ಇದ್ದಾಗ ಕೇಸರಿ ಧ್ವಜದವರು ಬ್ರಿಟಿಷ್ನವ್ರು ಗುಲಾಮ್ಗಿರಿ ಮಾಡ್ಕೊಂಡು ಅವ್ರು ಚಾಕ್ರಿ ಮಾಡ್ಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಡ ಅಂತೇಳಿ ಭಾಷಣ ಮಾಡಿದಂಥ ಜನ ಇವತ್ತು ಬಾವುಟ ಹಿಡ್ಕೊಂಡು ನಾವು ದೇಶಪ್ರೇಮಿಗಳು ಅಂತ ಮಾತಾಡ್ಲಿಕ್ಕೆ ಹೊರಟಿದ್ದಾರೆ. ಅವರು ದೇಶಪ್ರೇಮಿಗಳಲ್ಲ, ದೇಶದ್ರೋಹಿಗಳು. ಇಂತಹ ದೇಶದ್ರೋಹಿಗಳ ವಿರುದ್ಧ ಎಚ್ಚರಿಕೆಯಿಂದ ಇರಬೇಕು ಮಂಡ್ಯ ಜಿಲ್ಲೆಯ ಜನತೆ ಅಂತೇಳಿ 15ನೇ ತಾರೀಕು ನಾವು ಸೌಹಾರ್ದತಾ ಧರಣಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ದೇವನೂರು ಮಹಾದೇವ ಅವರು ಭಾಗವಹಿಸ್ತಾರೆ, ಕಾಳೇಗೌಡ ನಾಗವಾರ ಅವರು ಭಾಗವಹಿಸ್ತಾರೆ, ಕೋಟಿಗಾನಹಳ್ಳಿ ರಾಮಯ್ಯನವ್ರು ಭಾಗವಹಿಸ್ತಾರೆ, ಜಸ್ಟಿಸ್ ನಾಗಮೋಹನ್ ದಾಸ್ ಭಾಗವಹಿಸ್ತಾ ಇದ್ದಾರೆ. ಮತ್ತು ಮಂಡ್ಯ ಜಿಲ್ಲೆ ಇತಿಹಾಸ ನಿಮಗೆ ಗೊತ್ತಿರಲಿ, ಮಂಡ್ಯ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಶುರು ಮಾಡಿದವರು ದಲಿತರಲ್ಲ, ಒಕ್ಕಲಿಗರು. HL ಕೇಶವಮೂರ್ತಿ ಅಂತವರು, ಬೆಸಗರಳ್ಳಿ ರಾಮಣ್ಣ ಅಂತವರು. ಅಸ್ಪೃಶ್ಯತೆ ಅನ್ನೋದು ಶಾಪ ಅಂತೇಳಿ ಬಹಿರಂಗವಾಗಿ ಮಾತಾಡಿದ್ರು. HL ಕೇಶವಮೂರ್ತಿಯನ್ನು ಇದೇ ನಾಗಮಂಗಲದಲ್ಲಿ ನೀನು ಒಕ್ಕಲಿಗನ್ ಹುಟ್ಟಿದ್ಯಾ ಒಲ್ಮಾದಗನ್ ಹುಟ್ಟಿದ್ಯಾ ಅಂತ ಪ್ರಶ್ನೆ ಕೇಳಿದಂಥವ್ರು ಜನ. ಯಾಕೆ ಅಂತ ಹೋರಾಟ ಮಾಡಿದ್ರು ಅಂತ ಹೇಳಿದ್ರೆ, ಕುವೆಂಪು ಹೇಳಿದರು, ಯಾವುದೇ ಜಾತಿಗೆ ನಿಮ್ಮನ್ನು ನೀವು ಸೀಮಿತಗೊಳಿಸ್ಕೋಬೇಡಿ. ಒಂದು ಕತೆ ಇದೆ, ನಿಮಗೆ 1 ನಿಮಿಷದಲ್ಲಿ ಹೇಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.